ನಮಸ್ಕಾರ ವೀಕ್ಷಕರೇ, ಯುದ್ಧದ ಭೀತಿಯನ್ನು ಶುರುವಾಗಿತ್ತು. ಇದರಿಂದ ನಾರ್ತ್ ಇಂಡಿಯಾದಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಒಂದ್ಸಲ ಈ ವಿಡಿಯೋ ನೋಡಿ. ಎಲ್ಲಾ ಡಿಮಾರ್ಟ್ಗಳ ಮುಂದೆ ಜನ ಮುಗಿ ಬಿದ್ದಿದ್ದಾರೆ ಸಾಮಾನುಗಳನ್ನ ಬೈ ಮಾಡೋದಿಕ್ಕೆ. ಈಗ ನಾ ಬ್ಲಾಕ್ಔಟ್ ಡೇ ಅಂತ ಮಾತಾಡ್ತಾ ಇದ್ವಲ್ಲ, ಒಂದ್ 4 ಅವರ್ 6 ಅವರ್ ಇದ್ದಿದ್ದಕ್ಕೇನೆ ಜನ ಎಲ್ಲ ಭಯದಿಂದ ಬ್ಲಾಕ್ಔಟ್ ಡೇ ಫ್ಯೂಚರ್ ಜಾಸ್ತಿ ಆಗ್ಬೋದು, ಇನ್ನ ಜಾಸ್ತಿ ಗಲಾಟೆಗಳಾದ್ರೆ ಯುದ್ಧಗಳಾದ್ರೆ ಪ್ರಿಪರೇಷನ್ ಮಾಡ್ಕೊಳ್ಳೋಣ, ಆಪರೇಷನ್ ಸಿಂಧೂರ ಕಂಟಿನ್ಯೂಸ್ ಅಂತ ಮೋದಿ ಅವರು ಹೇಳಾದ್ಮೇಲೆ ಜನ ಪ್ರಿಪರೇಷನ್ ಯಾವ ತರ ಮಾಡ್ಕೊಳ್ತಾ ಇದ್ರು ನೋಡಿದೀರಾ? ಒಂದ್ಸಲ ಈ ವಿಡಿಯೋ ನೋಡಿ. पैर रखने की जगह नहीं है। डी मार्ट के अंदर इतने पठानकोट चौक के थोड़ा जहा समान लैने भी घट्टो घट्ट तुहानूं 2.5 ਤੋਂ 3 घंटे इत्थे लग गए। बिल्कुल एकदम जी पैनिक सिचुएशन हुई थी इस टाइम। हर कोई चाहता कि मैं अपना राशन स्टॉक कर लवां, क्योंकि आने वाले दिनों के कुछ पता नहीं कि अगे होना। वैसे तो टेंशन का ही माहौल है बहुत ज़्यादा कि ऐसे स्ट्रगल करना पड़ रहा है सामान लेने के लिए भी। वैसे तो बंदा नॉर्मली जब मर्जी आ सकता है। पाकिस्तान की जुबान के विच जिहड़ा हैगा वो जवाब दिता है। ऑपरेशन संदूर जो साडी गवर्नमेंट ने कल राती लॉन्च किया, बहुत वधिया जिहड़ियां साडीਆਂ भैणां दे मत्थे दा संदूर जो पुंजिया गया सी आतंकवादियों वालों, ਉਹਦਾ जवाब दिता गया। बहुत वधिया शलाघायोग कदम जिहड़ा हैगा साडी सरकार वालों है। ನಮ್ಮ ಸಿದ್ಧತೆ ನಾವು ಮಾಡ್ಕೋಬೇಕು ಅಂತಾನೆ ಜನ ಎಲ್ಲ ಡಿಮಾರ್ಟ್ ಮುಂದೆ ಕಾಲಿಡೋಕ್ ಜಾಗ ಇಲ್ಲ, ಡಿಮಾರ್ಟ್ ಡೋರ್ಗಳನ್ನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಜನ ಏನಾದ್ರು ಮಾಡ್ಕೊಳ್ಳಿ ಅನ್ನೋ ಮಟ್ಟಿಗೆ ಜನ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಆಗುತ್ತೋ ಬಿಡುತ್ತೋ ಯುದ್ಧ ಇನ್ನ ಟೈಮ್ ತಗೋಬಹುದು, ಬಟ್ ಪ್ರಿಪೇರ್ ಆಗಿರ್ಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಎಲ್ಲಾ ಕಡೆ ಜನ ಪ್ರಿಪೇರ್ ಆಗೋದಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೂಡ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ. ಯಾಕೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಯುದ್ಧ ನಡೆದ್ರೆ ಇಂಟರ್ನೆಟ್ ಇರೋದಿಲ್ಲ, ಕರೆಂಟ್ ಇರೋದಿಲ್ಲ, ಫುಡ್ ಇರೋದಿಲ್ಲ, ಕುಡಿಯೋಕೆ ನೀರು ಇರೋದಿಲ್ಲ. ನೀರೇನೋ ಬಿಡಿ ಹಂಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೀವಿ ಅನ್ಬೋದು, ಬಟ್ ಫುಡ್ ಇಂಟರ್ನೆಟ್ ಇಲ್ಲ ಅಂದ್ರೆ, ಎಲ್ಲೂ ಕ್ಯಾಶ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗುತ್ತೆ? ತಿನ್ನೋದಕ್ಕೆ ಆಹಾರ ಬೇಕೇ ಬೇಕಲ್ವಾ ಬದುಕೋದಕ್ಕೆ. ಅದಕ್ಕೋಸ್ಕರ ಎಲ್ಲ ರೇಷನ್ಗಳನ್ನ ತಗೊಳ್ಳೋದಕ್ಕೆ ಮುಗಿ ಬಿದ್ದಿದ್ರು ಡಿಮಾರ್ಟ್. ಪಂಜಾಬ್ ಮತ್ತೆ ಹರಿಯಾಣ ಸರೌಂಡಿಂಗ್ ಅಲ್ಲಿ ಈ ತರ ಜನ ಡಿಮಾರ್ಟ್ಗಳ ಮುಂದೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು ಸಾಮಾನುಗಳನ್ನ ತಗೊಳ್ಳೋದಕ್ಕೆ. ಇದನ್ನೇ ಹೇಳ್ತಾ ಇರೋದು, ಯುದ್ಧದ ಭೀತಿ ಬಂದಾಗ ಬ್ಲಾಕ್ಔಟ್ ಡೇ ಒಂದು ಪ್ರಿಪರೇಷನ್ ಯಾಕೆ ಮಾಡ್ಕೋಬೇಕು ಎಲ್ಲಾ ದೇಶದಲ್ಲೂ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಸಡನ್ ಆಗಿ ಹೋದ್ರೆ ಏನು ಸಿಗೋದಿಲ್ಲ. ನೋಡ್ತಾ ಇದ್ದಾರಲ್ಲ, ಡಿಮಾರ್ಟ್ಗೂ ಬಾಕ್ಲಾಕ್ಬಿಟ್ಟಿದ್ದಾರೆ, ನಾವೇನು ಕೊಡೋದಕ್ಕಾಗೋದಿಲ್ಲ, ಆಚೆ ಹೋಗಿ ಜನರೇ ಅಂತ. ಈ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಮೊದಲೇ ಪ್ರಿಪೇರ್ ಆಗ್ಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಎಲ್ಲರೂ ಕೂಡ ಯಾವ್ದಾದ್ರು ಅನಾಹುತ ನಡೆಯುತ್ತೆ ಅಂತ ಗೊತ್ತಾದಾಗ ಈ ತರ ಕ್ಯೂ ನಿಂತ್ಕೊಂಡು ಎಲ್ಲ ಇರೋ ಬರೋದನ್ನೆಲ್ಲ ತುಂಬ್ಕೊಂಬರೋ ಪ್ಲಾನ್ ಮಾಡ್ತೀವಿ. ಅದನ್ನೇ ಹೇಳ್ತಾ ಇರೋದು, ಸ್ವಲ್ಪನೇ ಪ್ಲಾನ್ ಇಟ್ಕೊಂಡಿರಿ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಮೇಜರ್ ಆಗಿ ನಡೆದಾಗ ಅದರಿಂದ ನಾವು ಬಚಾವ್ ಆಗ್ಬೋದು. ಇಲ್ಲ ಅಂದ್ರೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕ್ಯೂ ನಲ್ಲಿ ನಿಂತ್ಕೊಂಡು ಒದ್ದಾಡ್ಬೇಕಾದ್ರೆ ಒಟ್ಟಲ್ಲಿ ಏನೂ ಸಿಗೋದಿಲ್ಲ ಅಂತ ಟೈಮಲ್ಲಿ. ಅದಕ್ಕಿಂತ ಮುಂಚೆನೆ ಪ್ರಿಪೇರ್ ಆಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಬ್ಲಾಕ್ಔಟ್ ಡೇ ಬೇರೆ ಬೇರೆ ದೇಶದಲ್ಲಿ ಪ್ರಿಪೇರ್ ಆಗ್ತಾ ಇದಾರಲ್ಲ, ಆ ತರ ಪ್ರಿಪೇರ್ ಆಗಿರಿ.